ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಷಯ ಏನಂತ ಅಂದರೆ ಬಡ್ಜಿಸ್ಗಳು ನೀವು ಮನೇಲಿ ಬಡಿಸ್ಕೊಂಡು ಸಾಕಿರ್ತೀರ, ಅದು ಮೊಟ್ಟೆಗಳನ್ನು ಹಾಳು ಮಾಡುತ್ತೆ ಮತ್ತು ತಳ್ಳುತ್ತೆ ಹೊರಗಡೆಗೆ. ಅದಕ್ಕೆ ಏನೇನು ಸೊಲ್ಯೂಷನ್ನು, ಏನೇನು ಪರಿಹಾರ, ಇವತ್ತಿನ ವಿಷಯ ಅದೇ ಫ್ರೆಂಡ್ಸ್. ಎಲ್ಲ ತಿಳ್ಕೊಳ್ಳೋಣ ಇವತ್ತು. ಮೊಟ್ಟೆಗಳು ಏನಕ್ಕೆ ಹಾಳು ಮಾಡುತ್ತೆ ಬಡ್ಜಿಸ್ತು ಅಂತ ಅಂದರೆ, ಬಡ್ಜಿಸ್ ಮೊಟ್ಟೆಯಲ್ಲಿ ಬಡ್ಜಿಸಲ್ಲಿ ಎಕ್ಸೆಲ್ಗಳು ನೀಟಾಗಿರಲ್ಲ, ಮತ್ತು ಬರ್ಡ್ಸ್ಗಳಲ್ಲಿ ಕ್ಯಾಲ್ಸಿಯಂ ಕೊರತೆ ಇದ್ದರೆ ಮಾತ್ರ ಈ ಥರನೂ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಕ್ಯಾಲ್ಸಿಯಂ ಕೊರತೆ ಇದ್ದರೆ ಬರ್ಡ್ಸ್ಗಳು ಏನು ಮಾಡ್ತೇವೆ ಅಂದರೆ ಮೊಟ್ಟೆ ಹೊಡೆಯುತ್ತೆ, ಹೊಡೆದ್ಬಿಟ್ಟು ಹಂಗೆ ಬಿಡಲ್ಲ. ಆದ್ರೆ ಮೊಟ್ಟೆ ಎಕ್ಸೆಲ್ ಇರ್ತಾವಲ್ವ, ಮೊಟ್ಟೆ ಎಕ್ಸೆಲ್ನು ತಿಂದ್ಬಿಟ್ಟು ಅದು ಕ್ಯಾಲ್ಸಿಯಂ ಏನೇನು ಬೇಕೋ ಆ ಥರ ಕ್ಯಾಲ್ಸಿಯಂ ಏನೋ ತಗೊಳುತ್ತೆ ಫ್ರೆಂಡ್ಸ್. ಅದು ಮತ್ತು ನೀವು ಬ್ರೀಡಿಂಗ್ ಬಾಕ್ಸಿಂದ ಹೊರಗಡೆ ತಳ್ಳುತ್ತೆ. ಅದು ಏನಕ್ಕೆ ತಳ್ಳುತ್ತೆ ಅಂತ ಅಂದರೆ, ಬ್ರೀಡಿಂಗ್ ಬಾಕ್ಸಿಂದ ಅದು ಮೊಟ್ಟೆ ಫರ್ಟಿಲಿಟಿ ಇಲ್ಲ ಅಂದರೆ, ಮತ್ತು ಮೊಟ್ಟೆಲಿ ಮರಿಗಳು ಕೂಡಿಲ್ಲ ಅಂದರೆ ಅದು ಗೊತ್ತಾಗುತ್ತಲ್ಲ, ಸುಮ್ಮನೆ ಕಾವು ಕೊಡೋದು ವೇಸ್ಟು ಅಂತ ಅಂದ್ಬಿಟ್ಟು ಮೊಟ್ಟೆನ ಹೊರಗಡೆಗೂ ತಳ್ಳುತ್ತೆ ಫ್ರೆಂಡ್ಸ್. ಆ ಥರನೂ ಕಾರಣಗಳು ಇರ್ತವೆ. ಆಮೇಲೆ ಎರಡನೇ ಕಾರಣ ಏನಂದರೆ ಕೇಜು. ಅದು ಮೊಟ್ಟೆ ಇರ್ತಕ್ಕ ಕೇಜು ನೀವು ಏನು ಮಾಡ್ತೀರಾ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೇಜ್ಗಳು ಬದಲಾವಣೆ ಮಾಡೋದು, ಆ ಥರನೂ ಮಾಡ್ತೀರಾ ಫ್ರೆಂಡ್ಸ್. ಆಮೇಲೆ ಜಾಸ್ತಿ ಶಬ್ದ ಆದ್ರೂ ಡಿಸ್ಟರ್ಬೆನ್ಸ್ ಆಗಿ ಬರ್ಡ್ಸ್ಗಳು ಮೊಟ್ಟೆ ಹೊರಗಡೆ ತಳ್ಳೋದು ಚಾನ್ಸಸ್ ಇರುತ್ತೆ. ಮತ್ತು ನಿಮಗೆ ಗೊತ್ತಿರಲ್ಲ, ಒಂದು ಎಕ್ಸೈಟ್ಮೆಂಟ್ ಆಗಿರುತ್ತೆ ನಿಮಗೆ. ಫಸ್ಟ್ ಟೈಮ್ ಮನೇಲಿ ಬ್ರೀಡ್ ಆಗಿರುತ್ತೆ ಬರ್ಡ್ಸು, ಪದೇ ಕೈ ಹಾಕ್ಬಿಟ್ಟು ಚೆಕ್ ಮಾಡ್ತಿರೋದು ಬರ್ಡ್ಸಿನ ಮೊಟ್ಟೆಗಳ. ಆ ಥರ ಡಿಸ್ಟರ್ಬೆನ್ಸ್ ಆದ್ರೂ ಮೊಟ್ಟೆಗಳು ಹೊರಗಡೆ ತಳ್ಳೋ ಚಾನ್ಸಸ್ ಇರುತ್ತೆ. ಮತ್ತು ಸ್ಟಾರ್ಟಿಂಗು ನೀವು ಬರ್ಡ್ಸ್ ತಂದಿರೋ ಬರ್ಡ್ಸು ಫಸ್ಟ್ ಟೈಮ್ ನಿಮ್ಮ ಮನೇಲಿ ಬ್ರೀಡ್ ಮಾಡಿರುತ್ತೆ, ಅದಕ್ಕಿನ್ನೂ ಬೇರೆಯವ್ರ ಮನೇಲಿ ಯಾವುದು ಬ್ರೀಡ್ ಮಾಡಿ ಇನ್ನೂ ಇದಾಗಿರಲ್ಲ, ನಿಮ್ಮಲ್ಲೇ ಫಸ್ಟ್ ಬ್ರೀಡ್ ಆಗಿರುತ್ತೆ. ಅದಕ್ಕೆ ಮೊಟ್ಟೆ ಇಡಿದ ತಕ್ಷಣ ಹೆಂಗೆ ಕಾಳಜಿ ಮಾಡಬೇಕು, ಮೊಟ್ಟೆಗೆ ಹೆಂಗೆ ಕಾವು ಕೊಡಬೇಕು ಅಂತ ಅದಕ್ಕಿನ್ನೂ ಬರ್ಡ್ಸ್ಗಳಿಗೆ ಗೊತ್ತಿರಲ್ಲ. ಅದು ಒಂದು ಬ್ರೀಡು 2 ಬ್ರೀಡ್ ಆಗಂಟ ಅದು ಸರಿಯೋ, 2 ಬ್ರೀಡ್ ಆಗಂಟ ಹಂಗೆ ಮಾಡ್ತಿರುತ್ತೆ. ನೀವೇನು ಅನ್ಕೋತೀರ, ಪೇರ್ ಇದೇನಪ್ಪ ಹಿಂಗಾಗ್ತಿದೆ, ಪೇರ್ ಚೆನ್ನಾಗಿಲ್ಲ, ಪೇರ್ ಎಕ್ಸ್ಚೇಂಜ್ ಮಾಡೋಣ ಅಂತ ಅನ್ಕೋತೀರ. ಅದು ಯಾವುದೇ ರೀತಿ ಮಾಡೋಕೆ ಹೋಗ್ಬೇಡಿ. ಫಸ್ಟ್ ಬ್ರೀಡಲ್ಲಿ ಅದರ ಹಾಗೆ ಆಗುತ್ತೆ ಫ್ರೆಂಡ್ಸ್. ಒಂದು ಫಸ್ಟ್ ಬ್ರೀಡು ಸೆಕೆಂಡ್ ಬ್ರೀಡಲ್ಲಿ ಹಂಗೆ ಹಾಗೆ ಆಗುತ್ತೆ. 3ನೇ ಬ್ರೀಡಲ್ಲಿ ಸರಿ ಹೋಗುತ್ತೆ ಫ್ರೆಂಡ್ಸ್. ಅದು ಮೊಟ್ಟೆ ಸರಿಯಾಗಿ ಕಾಳಜಿ ಮಾಡುತ್ತೆ. ಆಮೇಲೆ ನೀವು ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಾ ಇರಬೇಕು. ಹೆಣ್ಣು ಬಡ್ಜಿಸ್ಸು ಕರೆಕ್ಟಾಗಿ ಮೊಟ್ಟೆ ಕಾವು ಕೊಡ್ತಿರೋ, ಗಂಡು ಬಡ್ಜಿಸ್ಸು ತುಂಬ ಅಗ್ರೆಸಿವ್ ಆಗಿರ್ತವೆ. ಅದು ಮೊಟ್ಟೆ ಗಂಡು ಬಡ್ಜಿಸು ಸೇರಿ ಮೊಟ್ಟೆ ಹೊಡೆಯೋ ಚಾನ್ಸ್ ಇರುತ್ತೆ. ಎರಡು ಹೆಣ್ಣು ತಪ್ಪಿರೋ ಗಂಡು ಅದರಲ್ಲಾರು ಒಂದು ಕ್ಯಾಲ್ಸಿಯಂ ಫರ್ಟಿಲಿಟಿ, ಕ್ಯಾಲ್ಸಿಯಂ ಏನಾರು ಇದ್ದರೆ, ಕ್ಯಾಲ್ಸಿಯಂ ಏನಾರು ಇಲ್ಲ ಅಂತ ಅಂದರೂ ಈ ಥರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಆಹಾರದ ಕೊರತೆಗಳು ಇರ್ತವೆ ಫ್ರೆಂಡ್ಸ್. ಪೌಷ್ಟಿಕ ಆಹಾರ ಕೊಡದೇ ಇರೋದು, ನೀವು ಬರೀ ನವಣೆ ಮಾತ್ರನೇ ಕೊಡ್ತಿರೋ ಆ ಥರ ಆಗುತ್ತೆ. ಅದಕ್ಕೆ ವಿಟಮಿನ್ ಮತ್ತು ಮಿನರಲ್ಗಳು ಏನು ಸಿಗ್ತಿರಲ್ಲ, ನವಣೆಗಳು ಮಾತ್ರ ಕೊಡ್ತಾ ಇರ್ತೀರ. ಅದು ಬೇಕಾದ ಸಾಫ್ಟ್ ಫುಡ್ಗಳು ಅವೇನೇನು ಕೊಡ್ತಿರಲ್ಲ. ಆಮೇಲೆ ಇದನ್ನು ನಾವು ಯಾವ ಥರ ತಡೆಗಟ್ಬೋದು ಅಂತ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು ಯಾವುದೇ ಥರ ತಡೆಗಟ್ಬೋದು ಅಂದರೆ, ಕೇಜೊಳಿಗೆ ಕ್ಯಾಲ್ಸಿಯಂ ಬ್ಲ್ಯಾಕು, ಸುಣ್ಣದ್ದು ಇರುತ್ತಲ್ಲ ಕ್ಯಾಲ್ಸಿಯಂ ಬ್ಲ್ಯಾಕು, ತಪ್ಪಿ ಕಟನ್ ಫಿಶ್ ಬೋನು, ಅದನ್ನು ನೀವು ಕೊಡಿ. ಆಮೇಲೆ ಎಕ್ಸೆಲ್ ಪೌಡ್ರ್ ಕೊಡ್ಬೋದು ಫ್ರೆಂಡ್. ಎಕ್ಸೆಲ್ ಪೌಡ್ರ್ ಅಂದರೆ ನೀವು ಕೋಳಿ ಮೊಟ್ಟೆ ಇರುತ್ತಲ್ಲ, ಅದು ಎಗ್ಗಿನ ಶೆಲ್ ಇರುತ್ತಲ್ಲ ಮೇಲ್ಗಡೆ, ಎಕ್ಸೆಲ್ ಏನು ಮಾಡಿ ಅಂತ ಅಂದರೆ, ಅದು ಡ್ರೈ ಆಗಲಿ, ಒಂದು ಸ್ವಲ್ಪ ಬಿಸಿಗೆ ಅದು ಒಣಗಿಸಿ ಡ್ರೈ ಆದಮೇಲೆ ಮಿಕ್ಸಿಲಿ ಮಿಕ್ಸಿ ಇದ್ರಲ್ಲಿ ರುಬ್ಬಿದರೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್. ನೀಟಾಗಿ ಒಂಥರ ಪೌಡ್ರ್ ಥರ ಆಗುತ್ತೆ. ಅದನ್ನು ನೀವು ನವಣೆ ಜೊತೆ ಕೊಟ್ಟರೆ ಸರಿಯಾಗಲ್ಲ, ಸಾಫ್ಟ್ ಫುಡ್ ಜೊತೆ ಪೂರ್ತಿ ಮಿಕ್ಸ್ ಮಾಡಿ ಕೊಟ್ಟರೆ ಅದು ತಿನ್ಕೊಳ್ಳುತ್ತೆ. ಅದಕ್ಕೆ ಬೇಕಾದ ಕ್ಯಾಲ್ಸಿಯಂ ಸಿಗುತ್ತೆ. ಮತ್ತು ಲಿಕ್ವಿಡ್ ಕ್ಯಾಲ್ಸಿಯಂಗಳು ಪೌಡರ್ಸ್ಗಳು ಬರ್ತವೆ, ಮತ್ತು ಲಿಕ್ವಿಡ್ಗಳು ಬರ್ತವೆ. ನೀವು ವಾರಕ್ಕೆ 2 ಸರಿ ಹಾಕಬೇಕು. ಆಮೇಲೆ ನೆಕ್ಸ್ಟ್ ಬಾಕ್ಸ್ಗಳು ಏನು ಮಾಡಬೇಕು ಅಂದರೆ, ಒಂದೇ ಜಾಗದಲ್ಲಿ ಫಿಟ್ ಮಾಡಬೇಕು. ನೀವು ನೆಕ್ಸ್ಟ್ ಬಾಕ್ಸ್ ಈ ಕಡೆ ಸರಿ ಇಲ್ಲ ಆ ಕಡೆ ಸರಿ ಇದು ಮಾಡೋದು, ಈ ಕಡೆ ಸರಿ ಇಲ್ಲ ಆ ಕಡೆ ಫಿಟ್ ಮಾಡೋದು, ಆ ಥರ ಮಾಡೋಕೆ ಹೋಗ್ಬೇಡಿ. ಮತ್ತು ಮೊಟ್ಟೆ ಇಟ್ಟ ತಕ್ಷಣ ಕೇಜ್ಗಳಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡೋಕೋಬೇಡಿ. ಮೊಟ್ಟೆ ಇಟ್ಟರೆ ಕೇಜ್ಗಳು ಯಾವುದೇ ರೀತಿ ಬದಲಾವಣೆ ಮಾಡೋಕೋಬೇಡಿ. ಮತ್ತು ಸ್ಟಾರ್ಟಿಂಗ್ ನಿಮ್ಮ ಮನೇಲಿ ಬಳಸ್ಕೊಂಡು ಮೊಟ್ಟೆ ಇಟ್ಟಿದ್ರೆ ನೀವು ಜಾಸ್ತಿ ಡಿಸ್ಟರ್ಬೆನ್ಸ್ ಮಾಡೋಕೋಬೇಡಿ ಫ್ರೆಂಡ್ಸ್. ಜಾಸ್ತಿ ಡಿಸ್ಟರ್ಬೆನ್ಸ್ ಮಾಡೋಕೋಬೇಡಿ. ಅದಕ್ಕೆ ಏನೇನು ಬೇಕು ಆಹಾರಗಳು, ಮತ್ತು ಬಾಯ್ಲ್ಡ್ ರೈಸು ಅಂತಂದರೆ ಮೊಟ್ಟೆ ಬೇಯಿಸಿದ ಮೊಟ್ಟೆ ನೀಟಾಗಿ ಕಿವುಚ್ಬಿಟ್ಟು ಕೊಟ್ಟರೆ ಅದು ಆಲ್ಮೋಸ್ಟ್ ಫಸ್ಟ್ ಟೈಮ್ ತಿನ್ನಲ್ಲ. ಒಂದು ಸ್ವಲ್ಪ ಅದು ಅಡ್ಜಸ್ಟ್ ಮಾಡಬೇಕು. ವಾರಕ್ಕೆ 1-2 ಬಾರಿ ಈ ಥರ ಮಾಡಿ. ಮತ್ತು ಒಂದು ಸ್ವಲ್ಪ ಹೆಣ್ಣು ತಪ್ಪಿರೋ ಗಂಡು ಬಡ್ಜಿಸ್ಟು 2 ಬ್ರೀಡ್ ಆದರೂ ಇದೇ ರೀತಿಯೇ ಆಗ್ತೈತೆ, 3 ಬ್ರೀಡ್ ಆದರೂ ಇದೇ ರೀತಿ ಆಯ್ತು, 4 ಬ್ರೀಡ್ ಆದರೂ ಇದೇ ರೀತಿ ಐತೆ ಅಂದರೆ ನೀವು ಒಂದು ಸ್ವಲ್ಪ ತಾತ್ಕಾಲಿಕವಾಗಿ ಬೇರ್ಪಡಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ತಾತ್ಕಾಲಿಕ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ನೀವು ಇವೆಲ್ಲ ವಿಷಯನ ತಿಳ್ಕೊಂಡೆ ನೀವು ಮೊಟ್ಟೆಗಳು ಹಾಳಾಗೋದೆ. ಮೊಟ್ಟೆಗಳು ಈಗ ನೀವು 8 ಮೊಟ್ಟೆ ಇಟ್ಟಿದ್ರೆ ಅದು ಎಲ್ಲ ಮೊಟ್ಟೆನೂ ಫರ್ಟಿಲಿಟಿ ಇರಲ್ಲ. ಅದರಲ್ಲಿ 10 ಮೊಟ್ಟೆ ಇಟ್ಟರೆ ಎಲ್ಲ ಮೊಟ್ಟೆನೂ ಫರ್ಟಿಲಿಟಿ ಇರಲ್ಲ. ಅದರಲ್ಲಿ ನಿಮಗೆ 8 ಮೊಟ್ಟೆ ಇದ್ರಲ್ಲಿ 6 ತಪ್ಪಿರೋ 5 ಮೊಟ್ಟೆಗಳು ಫರ್ಟಿಲಿಟಿ ಇರುತ್ತೆ. ಆಮೇಲೆ ಒಂದು 4 ಮೊಟ್ಟೆಗಳಲ್ಲಿ ಅದು ಏನೋ ಇರೋದು, ಅದು ಗೊತ್ತಿರೋದು, ಸುಮ್ಮನೆ ಕಾವೇ ಕೊಡೋದು ಅಂತ ಸ್ವಲ್ಪ ತಳ್ಳೋ ಚಾನ್ಸಸ್ ಇರುತ್ತೆ. ನೀವು ಅದನ್ನು ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾನು ಹೇಳ್ತೀನಿ ಎಗ್ಗಳ ಯಾವ ಥರ ಚೆಕ್ ಮಾಡಬೇಕು, ಯಾವ ಥರ ಮೊಟ್ಟೆ ಕೂಡಿದೆ ಅಂತಲೂ ಚೆಕ್ ಮಾಡಬೇಕು. ನಾನು ಅದೊಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಯಾರ್ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ಟಾಪಿಕ್ಕು ಅರ್ಥ ಆಗಿದೆ ಅನ್ಕೋತೀನಿ. ಯಾರ್ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬೆಲ್ ಐಕನ್ ಬಟನ್ ಒತ್ತಿ ಫ್ರೆಂಡ್ಸ್. ಆದಷ್ಟು ನನ್ನ ಫಸ್ಟ್
ನೆಕ್ಸ್ಟು ಹಾಕೋ ವೀಡಿಯೋಸ್ಗಳು ನಿಮಗೆ ಬೇಗ ತಲುಪುತ್ತೆ ಫ್ರೆಂಡ್ಸ್, ಆರಾಮಾಗಿ ನೋಡ್ಬೋದು. ಯಾರ್ಯಾರು ಬರ್ಡ್ಸ್ ಲವರ್ ಇದ್ದಾರೆ ಅವರೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್, ಈ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಆದಷ್ಟು ವೀಡಿಯೋಸ್ಗಳು ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್. ನಿಮಗೆಲ್ಲ ವಿಷಯ ಅರ್ಥ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.